ನಮಸ್ಕಾರ. ವೆಲ್ಕಮ್ ಟು ಅವರ್ ವಿಮೆನ್ಸ್ ಮ್ಯಾಗಝೀನ್ ಜೀವನ್ಮುಖಿ. ಫ್ರೆಂಡ್ಸ್, ಮೊಟ್ಟ ಮೊದಲಿಗೆ ಎಲ್ಲ ಪುಟಾಣಿಗಳಿಗೂ ಮತ್ತು ಪೋಷಕರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಮಕ್ಕಳ ಶಿಕ್ಷಣವೇ ಆಗಲಿ, ಆರೋಗ್ಯ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಇದನ್ನು ಪೋಷಕರು ಯಾವ ರೀತಿಯಾಗಿ ನಿಭಾಯಿಸಬೇಕು ಮತ್ತು ಪೋಷಕರ ಮತ್ತು ಮಕ್ಕಳ ಸಂಬಂಧ ಯಾವ ರೀತಿಯಾಗಿರಬೇಕು, ಈ ಎಲ್ಲ ಮಾಹಿತಿ ತಿಳಿಸ್ಕೊಡೋದಕ್ಕೋಸ್ಕರ ನಿಮ್ಮನ್ನು ಇವತ್ತು ಮಲ್ಲೇಶ್ವರಂನಲ್ಲಿರುವಂತಹ ಕ್ಲಿನಿಕ್, ಅಂದರೆ ಇದರ ಹೆಸರು ಹೀಲಿಂಗ್ ಟಚ್ ಅಂತ, ಈ ಹೀಲಿಂಗ್ ಟಚ್ನ ಡೈರೆಕ್ಟರ್ ಆದಂತಹ ಮತ್ತು ಈ ಮಕ್ಕಳ ವಿಷಯಗಳಲ್ಲಿ ಪರಿಣಿತಿ ಹೊಂದಿದಂತಹ ಡಾಕ್ಟರ್ ದೀಪಕ್ ಶಾ ಅವ್ರನ್ನ ಭೇಟಿ ಮಾಡಿ ಈ ಮಕ್ಕಳ ಬಗ್ಗೆ ಮತ್ತು ಪೋಷಕರ ಬಗ್ಗೆ ಮತ್ತು ಮಕ್ಕಳು ಮತ್ತು ಪೋಷಕರು ಯಾವ ರೀತಿಯಾಗಿ ತಮ್ಮ ಜೀವನದಲ್ಲಿ ನಂಟನ್ನು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಬರೋಣ. ಬನ್ನಿ. ನಾವೀಗ ಡಾಕ್ಟರ್ ದೀಪಕ್ ಶಾ ಅವರನ್ನ ಭೇಟಿ ಮಾಡಿ ಮಕ್ಕಳ ಯಾವ್ಯಾವ ರೀತಿಯ ಸಮಸ್ಯೆಗಳು ಅವ್ರ ಮುಂದೆ ಬರುತ್ತೆ ಮತ್ತು ಅದನ್ನು ಅವರು ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅಂತ ಅವ್ರನ್ನ ಕೇಳೋಣ. ನಮಸ್ಕಾರ ಡಾಕ್ಟರ್ ದೀಪಕ್ ಶಾ ಅವರೇ. ನಮಸ್ಕಾರ ಮೇಡಮ್. ನಮ್ಮ ಜೀವನ್ಮುಖಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್ ದೀಪಕ್ ಅವರೇ, ಮಕ್ಕಳಿಗೆ ಸಂಬಂಧಪಟ್ಟ ಒಂದು ಟ್ರೀಟ್ಮೆಂಟ್ಗೆ ಸ್ಪೆಷಲೈಸ್ ಆಗಿದ್ದೀವಿ. ಸೊ ಈ ಒಂದು ಮಕ್ಕಳ ಯಾವ್ಯಾವ ರೀತಿಯ ಸಮಸ್ಯೆಗಳು ನಿಮ್ಮ ಮುಂದೆ ಬರುತ್ತೆ? ನಮ್ಮ ಕ್ಲಿನಿಕ್ಗೆ ಫಸ್ಟ್ ಬರೋವಾಗ ಕೆಲವು ನಾವು ಒಂದು ಕ್ವೆಶ್ಚನರ್ ಇದೆ, ಸ್ಪೆಷಲ್ ಕ್ವೆಶ್ಚನರ್ ಇದೆ. ಆ ಕ್ವೆಶ್ಚನರ್ ಕೊಡ್ತೀವಿ ನಾವು ಪೇರೆಂಟ್ಸ್ಗೆ ತುಂಬಕ್ಕೆ. ಕೆಲವರು ಜನ ತುಂಬಕ್ಕೆ ಆಗಲ್ಲ, ಬಟ್ ಕೆಲವರು ತುಂಬಕ್ಕಾಗೋರಿಗೆ ಆ ಕ್ವೆಶ್ಚನರ್ ಕೊಟ್ಬಿಟ್ಟು ಆಮೇಲೆ ನಮಗೆ ನಾವು ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಅದಾದಮೇಲೆ ಒಂದು 45 ಮಿನಿಟ್ಸ್ ಟು 1 ಅವರ್ ಒಂದು ಇಂಟರ್ವ್ಯೂ ತಗೋತೀನಿ ನಾನು. ಆ ಕಂಪ್ಲೀಟ್ ಡೀಟೇಲ್ ಇಂಟರ್ವ್ಯೂನಲ್ಲಿ ಅವರು ಮಗುದು ಫ್ಯಾಮಿಲಿ ಹಿಸ್ಟ್ರಿ, ಕಾಯಿಲೆಗಳು, ಚಿಕ್ಕ ವಯಸ್ಸಿನಲ್ಲಿ ಇರೋ ಕಾಯಿಲೆಗಳು ಮತ್ತು ಪ್ರೆಸೆಂಟ್ ಹಿಸ್ಟ್ರಿ, ಅವ್ರಿಗೆ ಏನೇನು ತೊಂದರೆ ಇದೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಅವರು ಘಟನೆ ಹೇಗಿದೆ ಅದರ ಡೀಟೇಲ್ ಬಗ್ಗೆ ನಾವು ತಗೋತೀವಿ. ಅದು ತೊಗೊಂಡಾದ್ಮೇಲೆ ಅದ್ನಲ್ಲಿ ಎಂಡ್ನಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಮಗುಗೆ ತೊಂದರೆ ಯಾವ ಥರ ಇದೆ ಅಂತ. ಕಾಮನ್ಲಿ 3 ಥರ ತೊಂದರೆಗಳಿಂದ ನಮ್ಮ ಹತ್ರ ಬರ್ತಾರೆ. ಒಂದು ಶಾರೀರಿಕ ಕಾಯಿಲೆಗಳು, ರಿಕರೆಂಟ್ ತೊಂದರೆಗಳು, ರೆಸಿಸ್ಟೆನ್ಸ್ ಕಮ್ಮಿ ಇರೋದು ಮತ್ತು ಡೈಜೆಸ್ಟಿವ್ ಪ್ರಾಬ್ಲಮ್ಸು, ಆ ಥರ ಒಂದು. ಕೆಲವು ಇರೋದು ಓದ್ತಾ ಇಲ್ಲ ಅಂತ, ಮಗು ಸ್ಕೂಲ್ನಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಥವಾ ಓದ್ತಾ ಇಲ್ಲ, ಆ ಥರನೂ ಮಕ್ಕಳು ಬರ್ತಾರೆ. ಮತ್ತು ಕೆಲವು ಮಕ್ಕಳು ಈಗ ನನ್ನ 23 ಇಯರ್ಸ್ ಪ್ರಾಕ್ಟೀಸ್ ಆದಮೇಲೆ ಈಗ ಎಗ್ರೆಷನ್ ಭಾಳ ಇದೆ. ಟೀಚರ್ಸ್ ರೆಫರ್ ಮಾಡ್ತಾರೆ ನಮಗೆ ಸ್ಕೂಲಿಂದನೂ. ಎಗ್ರೆಷನ್ ಅಥವಾ ಹೈಪರ್ ಆ್ಯಕ್ಟಿವ್, ಭಾಳ ಆ್ಯಕ್ಟಿವಿಟಿ ಭಾಳ ಜಾಸ್ತಿ ಇದೆ, ಒಂದು ಕಡೆ ಕೂತ್ಕೋತಾ ಇಲ್ಲ, ಆ ಥರನೂ ಮಕ್ಕಳು ಬರ್ತಾರೆ. ಸೊ ನಾವು ಇಂಟರ್ವ್ಯೂ ನಾನು ತೊಗೊಂಡಾದ್ಮೇಲೆ, ಈ ಇಂಟರ್ವ್ಯೂ ಆದಮೇಲೆ ನಾನು 3 ಪಾರ್ಟ್ಸ್, ಎಲ್ಲಿ ಮಗು ಯಾವ ಕಡೆ ಅವರು ನೀಡ್ಸ್ ಏನಿದೆ, ಟ್ರೀಟ್ಮೆಂಟ್ ಒಂದು ಪಾರ್ಟು ಅದರದ್ದು. ಮಿಕ್ಕಿದ್ದು ನಾನು ನೋಡಿರೋದು ಒಂದು ಸ್ಟ್ರೆಸ್ಸು, ಮಗುಗೆ ಸ್ಟ್ರೆಸ್ ಆಗುತ್ತೆ. ಸೊ ಯಾವ ಥರ ಸ್ಟ್ರೆಸ್ ಮಗುಗಿದೆ ಅದು ನಾನು ಐಡೆಂಟಿಫೈ ಮಾಡ್ತೀನಿ. 4 ಥರ ಸ್ಟ್ರೆಸ್ಗಳಿದೆ ಜೀವನದಲ್ಲಿ. ಯಾವ ರೀತಿಯ ಸ್ಟ್ರೆಸ್ಗಳಿರುತ್ತೆ ಒಂದು ಮಗುವಿನಲ್ಲಿ? ಗುಡ್ ಕ್ವೆಶ್ಚನ್ ಮೇಡಮ್. ನಾವು ತಿಳ್ಕೊತೀವಿ ಬರೀ ದೊಡ್ಡವ್ರಿಗೆ ಸ್ಟ್ರೆಸ್ ಇರುತ್ತೆ, ಎಲ್ಡರ್ಸ್ ಹ್ಯಾವ್ ಸ್ಟ್ರೆಸ್. ಬಟ್ ನಾನು ನೋಡಿರೋದು ಮಕ್ಕಳಿಗೆ ಭಾಳ ಸ್ಟ್ರೆಸ್ ಇರುತ್ತೆ, ನಿಮಗೆ ಗೊತ್ತಾಗಲ್ಲ ಅದು. 4 ಥರ ಸ್ಟ್ರೆಸ್ ಐಡೆಂಟಿಫೈ ಮಾಡಿದ್ದೀವಿ. ಒಂದು ಈಸ್ ದಿ ಮೆಂಟಲ್ ಸ್ಟ್ರೆಸ್. ಮೆಂಟಲ್ ಸ್ಟ್ರೆಸ್ ಅಂದರೆ ಏನಂದರೆ, ಅದು ಸ್ಕೂಲ್ನಲ್ಲಿ ಪಿಯರ್ ಪ್ರೆಷರು, ಫ್ರೆಂಡ್ಸು, ಮನೆಯಲ್ಲಿ ಇವತ್ತು ಜೀವನದಲ್ಲಿ ಲೈಫ್ ಸ್ಟೈಲ್, ವರ್ಕಿಂಗ್ ಪೇರೆಂಟ್ಸ್, ಸಿಂಗಲ್ ಪೇರೆಂಟ್ಸ್, ಸಿಬ್ಲಿಂಗ್ಸ್ ಅಂದರೆ ಬ್ರದರ್ ಸಿಸ್ಟರ್ ಅವ್ರ ಕಂಪ್ಯಾರಿಸನ್ ಆಗಿ ಯಾವ ಥರ. ಸೊ ಮಗುಗೆ ಭಾಳ ಸ್ಟ್ರೆಸ್ ಆಗುತ್ತೆ. ಟಿ ವಿ ವಾಚಿಂಗ್ನಲ್ಲಿ ಬೈಯೋದು, ಭಾಳ ಟಿ ವಿ ನೋಡ್ತಾ ಇದೆ, ಪರ್ಫಾರ್ಮ್ ಮಾಡ್ತಾ ಇಲ್ಲ, ಅದು ಮೆಂಟಲ್ ಸ್ಟ್ರೆಸ್. ಬೇರೆನೂ ಇದೆ ಅದರಲ್ಲಿ ಕೆಲವು ಪಾಯಿಂಟ್ಸ್. ಫಿಸಿಕಲ್ ಸ್ಟ್ರೆಸ್ನಲ್ಲಿ ನಾವು ನೋಡಿರೋದು ಕಾಯಿಲೆಗಳು ಬರೋದು ನಮ್ಮ ಹತ್ರ. ಈ ಕೋಲ್ಡ್ ಕಾಫ್ಸು, ರೆಸಿಸ್ಟೆನ್ಸು, ಕಾಂಪ್ಲಿಕೇಟೆಡ್ ಕೇಸಸ್, ಕಿಡ್ನಿ ಪ್ರಾಬ್ಲಮ್ಸು, ಇದೆಲ್ಲ ಬರ್ತಾರೆ. ಕಣ್ಣದು, ಕಿವಿದು ಕೇಳಿಸೋದು ಎಲ್ಲ ಬರ್ತಾರೆ. ಅದು ಫಿಸಿಕಲ್ ಸ್ಟ್ರೆಸ್, ಅದು ವಿಚ್ ದೇ ಫೇಸ್. ಕೆಮಿಕಲ್ ಸ್ಟ್ರೆಸ್ ಅಂತ ಇನ್ನೊಂದು ಸ್ಟ್ರೆಸ್ ಇದೆ. ಕೆಮಿಕಲ್ ಇಸ್ ರಿಲೇಟೆಡ್ ಟು ಫುಡ್. ಬಾಡಿನಲ್ಲಿ ಆಹಾರ ತಗೋತೀವಲ್ಲ, ಆ ಆಹಾರದಿಂದ ಸ್ಟ್ರೆಸ್ ಆಗೋದು, ಅದು ನಾನು ನೋಡಿರೋದು ಎಫೆಕ್ಟ್ ಆಗುತ್ತೆ ಒಂದು ತೊಂದರೆಗೆ, ಕಾಯಿಲೆಗೆ. ಸೊ ಅದು ಒಂದು ಐಡೆಂಟಿಫೈ ಮಾಡ್ತೀವಿ. ಅವರು ಊಟ ಬ್ಯಾಲೆನ್ಸ್ಡ್ ಇದೆಯಾ ಅಥವಾ ಸರಿ ಇಲ್ವಾ, ಚೂರು ನನಗೆ ಡೌಟ್ ಬಂದರೆ ಐ ವಿಲ್ ಟ್ರೈ ಟು ವರ್ಕ್ ಆನ್ ದ್ಯಾಟ್. ಅದಕ್ಕೊಂದು
ಪದ್ಧತಿ ಇದೆ, ನಾನು ನಿಮ್ಗೆ ಹೇಳ್ತೀನಿ. 4ನೇ ಸ್ಟ್ರೆಸ್ಸು ಸ್ಪಿರಿಚುವಲ್ ಸ್ಟ್ರೆಸ್. ಸ್ಪಿರಿಚುವಲ್ ವರ್ಡ್ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ, ನೀವು ತಾರೆ ಜಮೀನ್ ಪರ್ ಪಿಕ್ಚರಿಗೆ ನೋಡಿರ್ಬೋದು. ಅದರಲ್ಲಿ ಆ ಮಗುಗೆ ಆ್ಯಕ್ಚುಲಿ ಫ್ರಮ್ ಬರ್ತ್ ಅಂದರೆ ಹುಟ್ಟಾದಿಂದನೇ ಕೆಲವು ಭಾಗ ಬರೆಯೋದ್ರಲ್ಲಿ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ, ಅಥವಾ ಮಿಸ್ ಮಾಡ್ತಾ ಇದೆ ವರ್ಡ್ಸು ಅಥವಾ ಆ ಥರ ಮಕ್ಕಳು. ಸೊ ಅದು ನಾನು ಐಡೆಂಟಿಫೈ ಮಾಡ್ತೀನಿ ಇಂಟರ್ವ್ಯೂನಲ್ಲಿ. ಅದು ಪೇರೆಂಟ್ಸ್ ನಮಗೆ ಹೇಳ್ತಾರೆ. ಅದ್ರಲ್ಲಿ ಏನಿದೆ, ಸ್ಕೂಲಿಂದ ರಿಪೋರ್ಟ್ ಬರ್ತಾ ಇದೆ ಈ ಥರ ಅಥವಾ ಈ ಥರ, ನಾವು ಎಲ್ಲ ಡೀಟೇಲಾಗಿ ನಾನು ತಗೊಳ್ಳೋದು. ಡಾಕ್ಟ್ರೆ, ಈಗ ಈ ಒಂದು ಮಗುಗೆ ಒಂದು ತಾರೆ ಜಮೀನ್ ಪರ್ ಕೇಸ್ ಅಂತ ಹೇಳಿದ್ರಿ, ಅದೇ ಡಿಸ್ಲೆಕ್ಸಿಯಾ ಅಂತ ಯಾವ್ದು ಹೇಳ್ತಾರೋ ಆ ಒಂದು ಪ್ರಾಬ್ಲಮ್ ಇದೆ ಅಂತ ಆ ಒಂದು ಪೋಷಕರಿಗೆ ಅದನ್ನು ಗೊತ್ತಾಗುವಂಥ ಒಂದು ಬುದ್ಧಿ ಬೆಳೆದಿರುತ್ತಾ, ಅಥವಾ ಇಲ್ಲ ಏನೋ ನನ್ನ ಮಗುನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಒಂದು ಕಂಪ್ಲೇಂಟ್ ತೊಗೊಂಡು ನಿಮ್ಮ ಹತ್ರ ಬರ್ತಾರಾ? ಯಾವ ರೀತಿಯಾದ ಪೋಷಕರು ಬರ್ತಾರೆ? ಈಗ ನನಗೆ 23 ಇಯರ್ಸಿಂದ ನಾನು ನೋಡ್ತಾ ಇರೋದು ಪೇಷಂಟ್ಗಳು. ಆ್ಯಂಡ್ ಮುಂಚಿನ ಟೈಮ್ನಲ್ಲಿ, ಈಗಲ್ಲ, ಮುಂಚೆ ಗೊತ್ತಿರಲಿಲ್ಲ, ಇದು ಅವೇರ್ನೆಸ್ ಭಾಳ ಕಮ್ಮಿ ಇತ್ತು. ಈಗೀಗ ಅವೇರ್ನೆಸ್ ಭಾಳ ಜಾಸ್ತಿ ಆಗಿದೆ. ಸೊ 30-40% ಡೈರೆಕ್ಟಾಗಿ ಬರ್ತಾರೆ ನಮ್ಮ ಹತ್ರ. ಇವ್ರು ಟ್ರೀಟ್ ಮಾಡ್ತಾ ಇದ್ದಾರೆ, ಈ ಸೆಂಟ್ರ್ನಲ್ಲಿ ಇದು ಮಾಡ್ತಾರಂತ, ಈ ಥರ ತೊಂದರೆ ಇದೆ, ಏನಾದ್ರು ಮಾಡ್ಬೋದಾ ಅಂತ. ಕೆಲವ್ರು ಜನ ಗೊತ್ತಿರಲ್ಲ, ಅವರೇ ಬರ್ತಾರೆ. ಏನಾದರೂ 40-50% ಅವ್ರು ಬರ್ತಾರೆ ಬೇರೆ ತೊಂದರೆಗೆ, ಓದ್ತಾ ಇಲ್ಲ ಸರಿಗೆ ಅಥವಾ ಈ ಥರ. ಆವಾಗ ನಾವು ಡೀಟೇಲ್ ಚೆಕ್ ಮಾಡಿದವಾಗ ನಮ್ಗೆ ಗೊತ್ತಾಗುತ್ತೆ ಈ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಸೊ ಈ 4 ಸ್ಟ್ರೆಸ್ಗಳಿಗೆ ನಾನು ಐಡೆಂಟಿಫೈ ಮಾಡಿ ಅದರಿಂದ ಅದನ್ನು ತಕ್ಕವಾಗಿ ಏನಾದ್ರು ನಾವು ಸಪೋರ್ಟ್ ಸರ್ವಿಸಸ್ ಏನಾದ್ರು ಕೊಡಬೇಕಾದ್ರೆ, ನನ್ನ ಸೆಂಟರ್ನಲ್ಲಿ ವಿ ಹ್ಯಾವ್ ಆಲ್ ದಿ ಅದರ್ ಪೀಪಲ್ ಹೂ ಆರ್ ದೇರ್ ವಿತ್ ಅಸ್, ಅವರೆಲ್ಲ ಇದ್ದಾರೆ. ಸೊ ಮೆಡಿಕೇಷನ್ ಇದಕ್ಕೆ ಹೋಮಿಯೋಪತಿನಲ್ಲಿ ನಮ್ಮ ಹತ್ರ ಸ್ಪೆಸಿಫಿಕ್ ಆಗಿದೆ. ಸೊ ನಾವು ಏನು ಮಾಡ್ತೀವಿ, ಮೆಡಿಕೇಷನ್ ಜೊತೆ ಇವ್ರಿಗೆ ರೆಫರ್ ಮಾಡ್ತೀವಿ ನಾನು ಇಲ್ಲಿ ನಮ್ಮ ಸೆಂಟರ್ಗೆ. ಡಯಟ್ನಲ್ಲಿ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಮೇಜರ್ ಇದ್ದರೆ ನಾನು ನಮ್ಮ ಡಯಟಿಷಿಯನ್ಗೆ ಅವ್ರಿಗೆ ಹೇಳ್ತೀನಿ, ಪೇಷಂಟ್ಗೆ ನೋಡಿ ಬೇಕಾದರೆ ಡಯಟಿಷಿಯನ್ಗೂ ಕೇಳಿ, ಅದು ಹೆಲ್ಪ್ ಆಗುತ್ತೆ. ಯಾಕಂದರೆ ಇವರೆಲ್ಲ ಮೇಂಟೈನಿಂಗ್ ಫ್ಯಾಕ್ಟರ್ಸು. ಇದು ಸಪೋರ್ಟ್ ಕ್ಲಿಯರ್ ಮಾಡಿದ್ರೆ ಟ್ರೀಟ್ಮೆಂಟ್ ಎಫೆಕ್ಟು ವಿಲ್ ಬಿ ಮಚ್ ಬೆಟರ್, ಭಾಳ ಚೆನ್ನಾಗಿರುತ್ತೆ. ಸೊ ಕೆಲವರು ಸ್ಪೆಷಲ್ ಚೈಲ್ಡ್ ಅಂತ ಗೊತ್ತಾದರೆ, ಡೌಟ್ ಆದರೆ ನಾನು ಪ್ರೊಫೈಲ್ ಮಾಡ್ತೀನಿ ಮಗುದು. ನಮ್ಮ ಸ್ಪೆಷಲ್ ಎಜುಕೇಟರ್ ಒಂದು ಕ್ವೆಶ್ಚನರ್ ಇದೆ, ಆ ಪ್ರೊಫೈಲ್ ಮಾಡಿ ಚೆಕ್ ಮಾಡ್ತೀವಿ. ಅದೇ ಥರ ಡಯಟ್ಗೂ. ಓಕೆ. ಸೊ ಯಾವ್ಯಾವ ರೀತಿಯ ಒಂದು ಟೀಮ್ ಇದೆ ನಿಮ್ಮಲ್ಲಿ? ಈಗ ಒಂದು ಸ್ಪೆಷಲ್ ಎಜುಕೇಟರ್ ಅಂತ ಹೇಳಿದ್ರಿ, ಡಯಟಿಷಿಯನ್ ಅಂತ ಹೇಳಿದ್ರಿ, ಹೀಗೆ ಯಾವ ಒಂದು ಟೀಮ್ ನಿಮಗೆ ಸಪೋರ್ಟ್ ಮಾಡುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ ಆ ಟೀಮೇ ಇಂಪಾರ್ಟೆಂಟ್. ನಾನು ಲಾಸ್ಟ್ ಇದ್ದೀನಿ ಆ ಟೀಮ್ನಲ್ಲಿ. ನಮ್ಮ ಹತ್ರ ಸ್ಪೆಷಲ್ ಎಜುಕೇಟರ್ ಇದೆ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದೆ, ಡಯಟಿಷಿಯನ್ಸ್ ಇದ್ದಾರೆ, ಯೋಗ ಥೆರಪಿ ಇದೆ. ಆ್ಯಂಡ್ ನನ್ನ ಟೀಮ್ನಲ್ಲಿ ಅಂದರೆ ನಾನು ರೆಫರ್ ಕೆಲವು ಸರ್ತಿ ಮಾಡೋದು. ನನಗೆ ಅನಿಸುತ್ತೆ ನಮ್ಮ ಹತ್ರ ಇದ್ದರೆ, ಬಟ್ ಇನ್ನೂ ಬೇರೆಯವ್ರು ಬೇಕಾಗಿದ್ರೆ ಸ್ಪೀಚ್ ಥೆರಪಿಸ್ಟ್ ಬೇಕಾಗುತ್ತೆ, ಫಿಸಿಯೋಥೆರಪಿಸ್ಟ್ನೂ ಇದೆ. ಕೆಲವು ಸರ್ತಿ ಅದು ನಮ್ಮ ಹತ್ರ ಇಲ್ಲ ಅಂದರೆ ನಾನು ರೆಫರ್ ಮಾಡ್ತೀನಿ. ಸೊ ಯಾವ ಥರ ಮಗುಗೆ ಏನು ಬೇಕಾಗುತ್ತೆ ಅಷ್ಟು ಅದು ಸಪೋರ್ಟ್ ಕೊಟ್ಟು ಟ್ರೀಟ್ಮೆಂಟ್ ಜೊತೆ ಮುಖ್ಯವಾಗಿ ಅವ್ರಿಗೆ ಸ್ಪೀಡ್ ಆಫ್ ಟ್ರೀಟ್ಮೆಂಟ್ ನಾವು ಬೆಟರ್ ಆಗುತ್ತೆ. ನಿಮ್ಮ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿದ್ರೆ, ಆ ಸಪೋರ್ಟ್ ಸಿಸ್ಟಮಲ್ಲಿ ಇರುವಂತಹ ಸಾಕಷ್ಟು ಜನ ಒಂದು ಡಯಟಿಷಿಯನ್ನೇ ಆಗಲಿ, ಬೇರೆ ಒಂದು ಸ್ಪೆಷಲ್ ಎಜುಕೇಷನಲಿಸ್ಟ್, ಬೇರೆ ಇನ್ನೂ ಒಂದು ಫಿಸಿಯೋಥೆರಪಿಸ್ಟ್ ಎಲ್ಲ ಹೇಳಿದ್ರಿ. ನಿಮ್ಮ ಒಂದು ಸ್ಪೆಷಲ್ ಟೀಮ್ನ ಮೀಟ್ ಮಾಡ್ಬೋದಾ? ಬನ್ನಿ ಮೇಡಮ್, ಪ್ಲೀಸ್ ಕಮ್. ಫ್ರೆಂಡ್ಸ್, ಡಾಕ್ಟರ್ ದೀಪಕ್ ಶಾ ಅವರ ಒಂದು ಸ್ಪೆಷಲ್ ಟೀಮ್ ಅಂದರೆ ಆ ಸಪೋರ್ಟ್ ಟೀಮ್ನ ಮೀಟ್ ಮಾಡೋಣ. ಆದರೆ ಒಂದು ಪುಟ್ಟ ಬ್ರೇಕ್ನ ನಂತರ. ದಿನವೆಲ್ಲ ನಾವು ಹಾಕಿರುವ ಪ್ಲಾನ್ಗಳು ಸಾಯಂಕಾಲ ಆಗುವಾಗ ಕ್ಯಾನ್ಸಲ್ ಯಾಕೆ ಮಾಡುತ್ತೇವೆ? ಎಲ್ಲಿಗಾದ್ರೂ ಹೋಗ್ಬೇಕಾದಲ್ಲಿ ವಿ ಫೀಲ್ ಟೂ ಲೇಜಿ ಟು ಚೇಂಜ್. ಏಕೆ ಲೇಜಿ ಆಗ್ತೇವೆ? ಚಿಂತಿಸಲು ಆರಂಭಿಸ್ತೇವೆ. ಬಳಿಕ ಪ್ರಾಬ್ಲಮ್ ಲೇಜಿನೆಸ್ ಅಲ್ಲ, ಬಹುಶಃ ಇನ್ನಷ್ಟು ಆಳವಾಗಿದೆ. ಆದ್ರಿಂದಲೇ ನ್ಯೂ ವಿಮೆನ್ಸ್ ಹಾರ್ಲಿಕ್ಸ್ ವಿತ್ ಹೆಮೋಕ್ಯಾಲ್ ನ್ಯೂಟ್ರಿಯೆಂಟ್ಸ್ ಫಾರ್ ಬ್ಲಡ್ ಅಂಡ್ ಬೋನ್ ಹೆಲ್ತ್ ಮಾಡುತ್ತದೆ ಒಳಗಿನಿಂದಲೂ ಆರೈಕೆ. ಓಹೋ, ಈ ಗೆರೆಗಳು ಬಿಟ್ಟು ಬಿಡಿ ಹೈಡ್ ಅಂಡ್ ಸ್ಟ್ರೀಕ್ ಪ್ರಸ್ತುತವಿದೆ. ಮಿಸ್ಟರ್ ಮಸಲ್ ಗ್ಲಾಸ್ ಕ್ಲೀನರ್, ಇದು ನೀಡುತ್ತದೆ ಅದ್ಭುತವಾದ ಶೈನ್, ಅದು ಕೂಡ ಸ್ಟ್ರೀಕ್ ಫ್ರೀ. ಮಿಸ್ಟರ್ ಮಸಲ್, ದ ಸೈನ್ಸ್ ಆಫ್ ಟಫ್ ಕ್ಲೀನಿಂಗ್. ಒಂದ್ ನಿಮಿಷ ಇರೋ, ಕೊನೆ ರನ್ ಆಗ್ಲಿ. ಭಾರತ ಈ ಮ್ಯಾಚ್ ಸೋತು ಹೋಯಿತು. ಭಾರತ ಈ ಮ್ಯಾಚ್ ಗೆಲ್ಲುವ. ಅರೆ ಅಂಕಲ್, ಯಾರಾದ್ರೂ ಗೆದ್ದಿದ್ದಾರೆ ತಾನೆ? ಬಾಯ್ ಸಿಹಿ ಮಾಡಿಸಿ. ಮಾತ್ ಸರಿ, ಲೆಕ್ಕದಪ್ಪ ಇದು. ಈ ಕೆನಿಯಾ ಇರೋದೆಲ್ಲಿ? ಎಲ್ಲಿ ಇತ್ತು? ಹೋಗಿರ್ಬೇಕತ್ತ. ಶೀತ ನೆಗಡಿ ಆಯ್ನೋ ಇಲ್ಲ, ನಿನಗ್ ಗೊತ್ತಿಲ್ಲ. ಗೊತ್ತೇನೋ, ನನಗೆ ನಿನ್ನೆಯಿಂದ ಶೀತ ಇದೆ. ಹಾಗೆ ಕಾಣಿಸ್ತಿಲ್ವಲ್ಲ, ಮೂಗು ಮುಚ್ಚಿಲ್ಲ, ಗಂಟ್ಲಲ್ಲಿ ಕಿರಿಕಿರಿ ಇಲ್ಲ. ಎಲ್ಲವೂ ಇತ್ತು. ಮತ್ತೆ ನಾನು ತಗೊಂಡೆ ಹೊಸ ಕ್ರೋಸಿನ್ ಕೋಲ್ಡ್ ಅಂಡ್ ಫ್ಲೂ. ಈಗ ಹೊಸ ಕ್ರೋಸಿನ್ ಕೋಲ್ಡ್ ಅಂಡ್ ಫ್ಲೂ, ಇದು ನೀಡುತ್ತದೆ ತಲೆನೋವು, ಮುಚ್ಚಿರುವ ಮೂಗು, ಗಂಟಲಿನ ಕಿರಿಕಿರಿ ಹಾಗೂ ಶಾರೀರಿಕ ನೋವಿಂದ ತಕ್ಷಣ ಪರಿಹಾರ. ಹೊಸ ಕ್ರೋಸಿನ್ ಕೋಲ್ಡ್ ಅಂಡ್ ಫ್ಲೂ, ಇದಕ್ಕಿಂತ ಉತ್ತಮವಾದ್ದು ಇನ್ನೇನಿದೆ? ಸಿರಿವಂತನಾದರೂ ಕನ್ನಡ ನಾಡಲೇ ಮೆರಿವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಇದನ್ನ ಹೇಳಿದವರು ಯಾರು ಗೊತ್ತಾ? ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು,
ಬದುಕುವೆನು ನೋಡು. ಹೌದು ವೀಕ್ಷಕರೇ, ಈ ವಾರದ ಕಾವ್ಯಧಾರೆಯ ವಿಶೇಷ ಅತಿಥಿ ಕನ್ನಡ ಕುವರ ಸಾಹಿತ್ಯ ರತ್ನ ಸಿ.ವಿ. ಶಿವಶಂಕರ್ ರವರು. ಕಾವ್ಯಧಾರೆ ಪ್ರತಿ ಭಾನುವಾರ ಬೆಳಗ್ಗೆ 9:05 ಸತ್ಯ ಸಿರಿಗನ್ನಡ ನಿತ್ಯ ನಮ್ಮ ಕನ್ನಡ, ಸತ್ಯ ಸಿರಿಗನ್ನಡ ನಿತ್ಯ ನಮ್ಮ ಕನ್ನಡ. ಕಲ್ಲಿಂದ ಹೂ ಮೂಡುವುದು ಉಂಟು. ಗಾನ ಸ್ಮರಣೆ ಪ್ರತಿ ಭಾನುವಾರ ರಾತ್ರಿ 9:30 ವೀಕ್ಷಿಸಿ ನಾಳೆ ರಾತ್ರಿ 10 ಗಂಟೆಗೆ. ಶ್ರೀ ಸಾಯಿ ಗೋಲ್ಡ್ ಅಂಡ್ ಸ್ಯಾರೀಸ್ ಪ್ಯಾಲೇಸ್ ಅರ್ಪಿಸುವ ಸಪ್ತಸ್ವರ 2 ಪ್ರಾಯೋಜಕರು ಶ್ರೀ ಸಾಯಿ ಗೋಲ್ಡ್ ಅಂಡ್ ಸಾರೀಸ್ ಪ್ಯಾಲೇಸ್, ಡಿವಿಜಿ ರಸ್ತೆ, ಬೆಂಗಳೂರು. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ. ಗಾನ ಸ್ಮರಣೆ ಪ್ರತಿ ಭಾನುವಾರ ರಾತ್ರಿ 9:30 ವೆಲ್ಕಮ್ ಬ್ಯಾಕ್ ಟು ಜೀವನ್ಮುಖಿ ಅಗೇನ್. ಫ್ರೆಂಡ್ಸ್, ಜೀವನ್ಮುಖಿಯ ಈ ಭಾಗದಲ್ಲಿ ಇವತ್ತು ಮಕ್ಕಳ ದಿನಾಚರಣೆ ಆದ್ರಿಂದ ಈಗ ಮಕ್ಕಳಿಗೆ ಡಯಟ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ಹೀಲಿಂಗ್ ಟಚ್ನಲ್ಲೇ ಡಯಟಿಷಿಯನ್ ಆಗಿರುವಂತಹ ಶ್ರೀಮತಿ ಗಿರ್ಜಾ ಅವ್ರು ನಮ್ಮೊಂದಿಗಿದ್ದಾರೆ. ಗಿರ್ಜಾ ಅವ್ರನ್ನ ಮಾತಾಡಿಸಿ ಮಕ್ಕಳಿಗೆ ನಿಜವಾಗ್ಲೂ ಡಯಟ್ ಮುಖ್ಯನಾ ಅವರಿಂದ ಕೇಳೋಣ ಬನ್ನಿ. ನಮಸ್ಕಾರ ಗಿರ್ಜಾ ಅವರೇ. ನಮಸ್ಕಾರ. ನಮ್ಮ ಜೀವನ್ಮುಖಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಗಿರ್ಜಾ ಅವರೇ, ಈ ಒಂದು ಡಯಟ್ ಅನ್ನೋದು ಮಕ್ಕಳಿಗೆ ನಿಜವಾಗ್ಲೂ ಮುಖ್ಯನಾ ಈ ಒಂದು ಚಿಕ್ಕ ವಯಸ್ಸಿನಲ್ಲೇ? ಹೌದು, ಖಂಡಿತ ಇದು ಭಾಳ ಮುಖ್ಯ. ಯಾಕೆಂದರೆ ಈಗ ಮಕ್ಕಳಿಗೆ ನಾವು ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಕೊಡಬೇಕು. ಆ ಬ್ಯಾಲೆನ್ಸ್ ಡಯಟಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್, ವಿಟಮಿನ್ಸ್ ಎಲ್ಲನೂ ಕರೆಕ್ಟ್ ಪ್ರಪೋರ್ಷನಲ್ಲಿ ಇರಬೇಕಾಗಿರೋದು ತುಂಬ ಅವಶ್ಯ. ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದ ಈ ಅಭ್ಯಾಸ ಮಾಡಿದ್ರೆ ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರಿಗೆ ಅದು ಫಾಲೋ ಮಾಡ್ತಾರೆ ಆ ಪ್ಯಾಟರ್ನ್ನ. ಓಕೆ, ಅಂದರೆ ಈ ಒಂದು ಮಕ್ಕಳಿಗೆ ಒಂದು ಯಾವುದೇ ಒಂದು ಮಗುಗೆ ಒಂದು ಡಯಟ್ನ ನೀವು ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ ಆ ಮಗುವಿನ ಒಂದು ದೈನಂದಿನ ಚಟುವಟಿಕೆ ನೋಡಿ ನೀವು ಅದಕ್ಕೆ ಪ್ರಿಸ್ಕ್ರೈಬ್ ಮಾಡ್ತೀರಾ ಯಾವ ಥರ? ಹೌದು, ಹಂಗೆ ಮಾಡಬೇಕು. ಯಾಕೆಂದರೆ ಒಂದೊಂದು ಮಕ್ಕಳು ಏನು ಮಾಡ್ತಾರೆ, ಅಕಾಡೆಮಿಕ್ ಆಗಲಿ ತುಂಬ ಇಂಟ್ರೆಸ್ಟ್ ಆಗಿರ್ತಾರೆ, ಆದರೆ ಇನ್ನೊಬ್ರು ಏನು ಮಾಡ್ತಾರೆ, ಆಟದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರ್ತಾರೆ. ಹಾಗಾಗಿ ಏನಾಗುತ್ತೆ, ಮಕ್ಕಳಿಗೆ ಒಂದೊಂದು ಕ್ಯಾಲರೀಸು, ಪ್ರೋಟೀನ್ಸು ಎಲ್ಲ ಡಿಫರ್ ಆಗುತ್ತೆ. ಅವರು ಯಾವುದೇ ತಗೊಳ್ತಾರೋ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಅದನ್ನ ಬಗ್ಗೆ ಸ್ವಲ್ಪ ಆಲ್ಟರ್ ಮಾಡಿ ನಾವು ಅವ್ರಿಗೆ ಡಯಟ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ಆ ಡಯಟ್ ಕೊಡೋದು ಏನಾಗುತ್ತೆ ಅಂದರೆ ಎಕ್ಸಾಕ್ಟಾಗಿ ಅವ್ರಿಗೆ ಎಷ್ಟು ಕ್ಯಾಲರೀಸ್ ಇಂಟೇಕ್ ಆಗುತ್ತೋ ಅಷ್ಟು ಕ್ಯಾಲರೀಸ್ ಬರ್ನ್ಔಟ್ ಮಾಡಬೇಕು. ಆ ಥರ ಬ್ಯಾಲೆನ್ಸ್ ಇದ್ರೇ ಅವ್ರಿಗೆ ಈಸಿ ಆಗುತ್ತೆ. ನಮ್ಮ ಜೀವನ್ಮುಖಿ ವೀಕ್ಷಕರಿಗೆಲ್ಲ ಈ ಒಂದು ಮಕ್ಕಳ ಡಯಟ್ ಬಗ್ಗೆ ಯಾವ ರೀತಿಯ ಒಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ? ಹೌದು, ಈ ಡಯಟ್ ಅನ್ನೋದು ಮಕ್ಕಳಿಗೆ ಪೇರೆಂಟ್ಸ್ ಆಗಿ ನಾವು ಏನು ಮಾಡಬೇಕಾದ್ರೆ ಈ ಮಕ್ಕಳಿಗೆ ಕರೆಕ್ಟಾಗಿ ಡಯಟ್ ಕೊಡಬೇಕನ್ನೋದು ಫಸ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಈಗ ನಾವು ಆ್ಯಸ್ ಪೇರೆಂಟ್ಸ್ ನಾವು ವರ್ಕಿಂಗ್ ಪೇರೆಂಟ್ಸ್ ಆಗಿರ್ತೀವಿ, ಆಗ ನಾವು ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಔಟ್ಸೈಡಿಂದ ಜಂಕ್ ಫುಡ್ಸು, ಎಕ್ಸ್ಪೋಸ್ಡ್ ಐಟಮ್ಸ್ ಎಲ್ಲ ತಂದುಕೊಂಡು ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ, ಆ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳು, ಒಳ್ಳೆ ಊಟ ಏನಂತ ಗೊತ್ತಾಗಲ್ಲ. ಅದಕ್ಕೆ ಪೇರೆಂಟ್ಸ್ ಆಗಿರೋರು ಚಿಕ್ಕ ವಯಸ್ಸಿಂದೇ ಈ ಕರೆಕ್ಟಾಗಿ ಹೆಲ್ತಿ ಫುಡ್ ಹ್ಯಾಬಿಟ್ಸ್ನ ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಅದೊಂದು ಲೈಫಲ್ಲಿ ಪಾರ್ಟ್ ಆಫ್ ಲೈಫ್ ಆಗುತ್ತೆ. ಅವ್ರಿಗೆ ಒಂದು ಫುಡ್ ಹ್ಯಾಬಿಟ್ಸ್ ಕರೆಕ್ಟಾಗಿ ಅವ್ರಿಗೆ ರುಟೀನಾಗಿ ಸೆಟ್ ಆದಮೇಲೆ ಅವ್ರಿಗೆ ಈ ಸೆಟಪ್ ಆಫ್ ಗುಡ್ ಫುಡ್ ಹ್ಯಾಬಿಟ್ಸ್ ವಿಲ್ ಬಿ ವೆರಿ ಗುಡ್ ಫಾರ್ ದೆಮ್ ಇನ್ ಫ್ಯೂಚರ್. ಅದಕ್ಕೆ ನಾವು ಪೇರೆಂಟ್ಸ್ ಆಗಿರೋರು ಅದನ್ನು ಹೆಲ್ತಿ ಹ್ಯಾಬಿಟ್ಸ್ ಚಿಕ್ಕ ವಯಸ್ಸಿಂದ ಮಾಡಿದ್ರೆ ಅವ್ರಿಗೆ ಫ್ಯೂಚರಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಓಕೆ ಗಿರ್ಜಾ ಅವರೇ, ನಮಗೆ ಈ ಒಂದು ಮಗುಗೆ ಡಯಟ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀರಿ. ನಮ್ಮ ಜೀವನ್ಮುಖಿ ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಫ್ರೆಂಡ್ಸ್, ಶ್ರೀಮತಿ ಗಿರ್ಜಾ ಅವರು ಮಗುಗೆ ಡಯಟ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಏನೋ ಮಾಹಿತಿ ಕೊಟ್ಟರು. ಈ ಹೀಲಿಂಗ್ ಟಚ್ನಲ್ಲೇ ಸ್ಪೆಷಲ್ ಎಜುಕೇಟರ್ ಆಗಿರುವಂತಹ ಶ್ರೀಮತಿ ಅಪರ್ಣಾ ಕಲ್ಯಾಣ್ಪುರ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವರು ಯಾವ ರೀತಿಯಾಗಿ ಮಗುಗೆ ಒಂದು ಸ್ಪೆಷಲ್ ಎಜುಕೇಷನ್ ಕೊಡ್ತಾರೆ ಮತ್ತು ಯಾವ ರೀತಿಯಾದ ಒಂದು ಮಕ್ಕಳು ಬರ್ತಾರೆ ಇವ್ರ ಹತ್ರ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ.
ನಮಸ್ಕಾರ ಅಪರ್ಣ ಅವರೇ. ನಮ್ಮ ಜೀವನ್ಮುಖಿ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಅಪರ್ಣ ಅವರೇ, ಈಗ ದೀಪಕ್ ಅವರು ನಿಮಗೆ ಡಾಕ್ಟರ್ ದೀಪಕ್ ಅವರು ನಿಮಗೆ ಒಂದು ಪೇಷಂಟ್ನ ಕಳಿಸ್ತಾರೆ, ಆ ಮಗುಗಿಂತ ತೊಂದರೆ ಇದೆ ಅಂತ ಹೇಳ್ತಾರೆ. ಆ ಒಂದು ಮಗುಗೆ ಯಾವ ರೀತಿಯಾದ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ ನೀವು? ಫಸ್ಟ್ ಪೇರೆಂಟ್ಸ್ ಹತ್ರ ಮಾತಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಮಗುನ ಫಸ್ಟ್ ಅವನಿಗೆ ಕಂಫರ್ಟೇಬಲ್ ಮಾಡಿ ಅವ್ನು ಜನರಲ್ ಎಲ್ಲ ಕ್ವಶನ್ಸ್ ಕೇಳಿ ಅವನು ಗೇಮ್ಸು ಏನಾದರೂ ಕೊಡ್ಬೇಕು, ಜನರಲಾಗಿ ಮಾತಾಡಿಕೊಂಡು ಮತ್ತು ಅವನದು ರೀಡಿಂಗ್, ಸ್ಪೆಲ್ಲಿಂಗ್, ರೈಟಿಂಗ್ ಅದೆಲ್ಲ ಲೆವೆಲ್ ಜನರಲ್ ಆಗಿ ಸ್ಟೋರಿ ಬುಕ್ಸ್ ಎಲ್ಲ ತೋರಿಸಿ ಎಲ್ಲ ಒಂದು ಏನಾದರೂ ಎಸೆ ಬರೆಯೋಕ್ಕೆ ಹೇಳ್ತೀನಿ. ಅದೆಲ್ಲ ಮಾಡಿ ಅದು ಮಾಡಿದ್ಮೇಲೆ ನನಗೆ ಗೊತ್ತಾಗುತ್ತೆ ಅವನು ರೀಡಿಂಗ್, ರೈಟಿಂಗ್, ಸ್ಪೆಲ್ಲಿಂಗ್ ಎಲ್ಲ ಕ್ಲಾಸ್ ಲೆವೆಲ್ ಇದ್ದಾನ ಇಲ್ಲ ಲೋವರ್ ಇದ್ದಾನ, ಎಷ್ಟು ಹೌ ಮೆನಿ ಕ್ಲಾಸಸ್ ಲೋವರ್ ಅದನ್ನು ನೋಡ್ಕೊಳ್ತೀನಿ. ಅದು ಫಸ್ಟ್ ಸೆಷನ್ ಆದಮೇಲೆ ಪೇರೆಂಟ್ಸ್ ಹತ್ರ ಮಾತಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ನಿಗೆ ಏನು ಪ್ರಾಬ್ಲಮ್ ಇದೆ, ಇದು ಲರ್ನಿಂಗ್ ಡಿಸಬಿಲಿಟಿ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ರೆಮಿಡಿಯಲ್ ಟೀಚಿಂಗ್ ಅಂದರೆ ಏನು, ರೆಮಿಡಿಯಲ್ ಟೀಚಿಂಗ್ ಅಂದರೆ 1-to-1 ಸೆಷನ್ ಕೊಡ್ತೀವಿ. ಅದು ಮಿನಿಮಮ್ 1 year ಆದರೆ ಕೊಡಬೇಕಾಗತ್ತೆ ಮಗುಗೆ. ವಿದಿನ್ 1 or 2 years ಮಗುಗೆ ಕಂಟಿನ್ಯೂಸ್ ಅದೇ ರೆಗ್ಯುಲರ್ ಸ್ಕೂಲಲ್ಲಿ ಓದೋಕ್ಕೆ ಈಸಿಯಾಗತ್ತೆ. ಅದು ರೆಮಿಡಿಯಲ್ ಟೀಚಿಂಗ್ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಪೇರೆಂಟ್ಸ್ ಅಪಾಯಿಂಟ್ಮೆಂಟ್ ತಗೊಂಡು ರೆಮಿಡಿಯಲ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಅಪರ್ಣ ಅವರೇ, ಈಗ ಒಂದು ಮಗುವನ್ನು ಲಾಲನೆ ಪಾಲನೆ ಮಾಡೋದಕ್ಕೆ ಒಬ್ಬ ಪೋಷಕರ ಪಾತ್ರ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಾದ ಒಂದು ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀರಿ? ಪೇರೆಂಟ್ಸ್ ಮಗು ಮೈಗೆ ಹುಷಾರಿಲ್ಲದ್ರೆ ಹೇಗೆ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀರಾ, ಅದೇ ಥರ ಸ್ಕೂಲಲ್ಲಿ ನಿಮಗೆ ಕಂಪ್ಲೇಂಟ್ ಕೊಡಿದ್ರೆ ಟೀಚರ್ಸ್ ಮಗು ಚೆನ್ನಾಗಿ ಓದಲ್ಲ ಅಂದರೆ ಅದಕ್ಕೆ ಏನು ಬೇಜಾರು ಮಾಡ್ಕೊಳ್ಬೇಡಿ. ಸುಮ್ಮನೆ ಟ್ಯೂಷನ್ ಕಳಿಸ್ಬಿಟ್ಟು ಹೆಲ್ಪ್ ಆಗಲಿಲ್ಲ ಅಂದರೆ ಮಗುಗೆ ಹೊಡೆಯೋದು ಬೈಯೋದು ಅದು ಏನು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಕೌನ್ಸಿಲರ್ಸ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಹತ್ರ ಹೋಗಿ ಮಗು ಅಸೆಸ್ ಮಾಡೋಕ್ಕಾಗುತ್ತೆ. ನಿಮಗೆ ಕ್ಲಿಯರ್ ಪಿಕ್ಚರ್ ಆಗುತ್ತೆ ಎಲ್ಲಿ ಮಗುಗೆ ಏನು ಥರ ಹೆಲ್ಪ್ ಕೊಡಬೇಕು, ಏನಾದರೆ ಏನು ಮಾಡ್ಬೋದು, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ ಅಪರ್ಣ ಅವರ, ನೀವು ಹೇಳೋ ಪ್ರಕಾರ ಒಂದು ಮಗು ಪಾಲನೆ ಮಾಡಬೇಕಾದ್ರೆ ಅದು ಮಾರ್ಕ್ಸ್ ಕಡಿಮೆ ಬಂದರೂ ಅದನ್ನ ಅವಮಾನ ಅಂತ ತಿಳ್ಕೊಂಡು ಒಬ್ರಿಗೆ ಹೇಳ್ಕೊಂಡ್ರೆ ಅದು ಅವಮಾನ ಆಗುತ್ತೆ ಅಂತ ತಿಳ್ಕೊಳ್ದೆ ಪೋಷಕರು ನಿಮಗೆ ಸಹಕರಿಸಿದ್ರೆ ಅವರಿಗೆ ಒಂದು ಉತ್ತಮ ರೀತಿಯ ಒಂದು ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತೀರಿ. ಓಕೆ, ನಮಗೆ ಮಕ್ಕಳನ್ನು ಯಾವ ರೀತಿಯಾಗಿ ಪೋಷಕರು ಉತ್ತಮವಾಗಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಅಪರ್ಣ ಅವರೇ, ನಮ್ಮ ಜೀವನ್ಮುಖಿ ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಫ್ರೆಂಡ್ಸ್, ಅಪರ್ಣ ಅವರೇನು ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು, ಒಂದು ಮಗುಗೆ ಓದೋದ್ರಲ್ಲಿ ಫಲಿತಾಂಶ ಕಡಿಮೆ ಬಂದಾಗ ಯಾವ ರೀತಿಯಾಗಿ ಅದನ್ನು ಎನ್ಕರೇಜ್ ಮಾಡಿ ಪೋಷಕರು ಕೂಡ ಸಹಕರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು. ಮತ್ತೆ ಡಾಕ್ಟರ್ ದೀಪಕ್ ಶಾ ಅವ್ರನ್ನ ಮೀಟ್ ಮಾಡೋಣ, ಆದರೆ ಒಂದು ಪುಟ್ಟ ವಿರಾಮದ ನಂತರ.